ರಾಜ್ಯ ಸಮ್ಮಿಶ್ರ ಸರ್ಕಾರ ಇವತ್ತಿಗೆ 100 ದಿನ ಪೂರೈಸ್ತಾ ಇದೆ. ನೂರಾರು ಗೊಂದಲಗಳು, ಹತ್ತಾರು ವಿವಾದಗಳ ನಡುವೆ ಸರ್ಕಾರ 100 ದಿನ ಪೂರೈಸಿದೆ. ಕರಾವಳಿ ಭಾಗದಲ್ಲಿ ಹೆಚ್ಚು ಬಿಜೆಪಿ ಶಾಸಕರಿದ್ದು ಸಮ್ಮಿಶ್ರ ಸರ್ಕಾರದ ನೆಗೆಟಿವ್ ಹಾಗೂ ಪಾಸಿಟಿವ್ ಬಗ್ಗೆ ಮಂಗಳೂರು ಜನ ಅಭಿಪ್ರಾಯ ಏನು ಅನ್ನೋದನ್ನ ನೋಡೋಣ ಬನ್ನಿ. ಕುಮಾರಸ್ವಾಮಿ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಇವತ್ತಿಗೆ 100 ದಿನಗಳನ್ನು ಪೂರೈಸ್ತಾ ಇದೆ. ಪ್ರಮುಖವಾಗಿ ಕಳೆದ 100 ದಿನಗಳ ಅವಧಿಯಲ್ಲಿ ಅವರ ಆಡಳಿತ ಅವಧಿ ಯಾವ ರೀತಿಯಾಗಿತ್ತು, ಅವರ ಅಧಿಕಾರದಲ್ಲಿ ಯಾವ ರೀತಿಯಾಗಿ ಜನರಿಗೆ ಇಷ್ಟವಾಗುವ ರೀತಿ ಆಡಳಿತ ನಡೆಸಿದ್ರು ಅಥವಾ ಜನರಿಗೆ ಆಡಳಿತ ಇಷ್ಟವಾಗಿಲ್ಲ ಅನ್ನುವಂಥ ಬಗ್ಗೆ ಸಾಕಷ್ಟು ಗೊಂದಲಗಳಿವೆ. ಹಾಗಾದರೆ ಮಂಗಳೂರಿನ ಮಟ್ಟಿಗೆ ಕರಾವಳಿ ಭಾಗದಲ್ಲಿ ಅವರ ಒಂದು ಆಡಳಿತದ ಬಗ್ಗೆ ಯಾವ ರೀತಿ ಒಪಿನಿಯನ್ ಇದೆ ಅನ್ನೋದನ್ನು ಹೇಳೋದಕ್ಕೆ ಸ್ವತಃ ನಮ್ಮ ಜೊತೆ ಮಂಗಳೂರಿನ ನಾಗರಿಕರಿದ್ದಾರೆ. ಅವ್ರ ಬಳಿ ಕೂಡ ನಾನು ಮಾತಾಡ್ತೀನಿ. ಸರ್, ಈಗ ಕುಮಾರಸ್ವಾಮಿ ಅವರ ಆಡಳಿತದ ಬಗ್ಗೆ ಏನು ಹೇಳ್ತೀರಾ ಸರ್? ಇಷ್ಟು 100 ದಿನ ಆಗಿದೆ ಆಡಳಿತ 100 ದಿನ ಆಗಿದೆ, ಹೌದು. ಆದರೆ ಏನು ಕೂಡ ಆದ್ದು ಕಾಣೋದಿಲ್ಲ. ಅವರ ಒಳಗಿನ ಇದೆ ಯಾವುದು ಕೂಡ ಸರಿ ಆಗಲಿಲ್ಲ. ಎಲ್ಲ ಮಂತ್ರಿಮಂಡಲದಲ್ಲಿ ಮಂತ್ರಿಗಳು ಆಗಲಿಲ್ಲ. ಆದ್ದರಿಂದ ಅವರೊಳಗೆ ಸರಿಲ್ಲ. ಸಿದ್ದರಾಮಯ್ಯ ಅವರು ದೂರುದು, ಇವರು ದೂರುದು, ಅದೇ ರೀತಿ 100 ದಿನ ಹೋಯ್ತಲ್ಲದೆ ಬೇರೆ ವಿಶೇಷ ಕಾಣೋದಿಲ್ಲ ಅಷ್ಟೇ. ಈಗ ರೈತರ ಸಾಲ ಮನ್ನಾ ಮಾಡ್ತಾರೆ, ಅದು ಮಾಡ್ತಾರೆ ಕೂಡ ಸರಿ ಆಗಲಿಲ್ಲಲ್ಲ. ನೀವೇನು ಹೇಳ್ತೀರಾ ಸರ್? ಆಡಳಿತ 100 ದಿನಗಳನ್ನು 100 ದಿನ ಆಯಿತು ಅಂತ ನಮಗೆ ಇವತ್ತು ಗೊತ್ತಾಯಿತು. ಆದರೆ 100 ದಿನದಲ್ಲಿ ಏನು ಕೆಲಸ ಆಯಿತು ಅಂತ ಇವರಿಗೆ ಗೊತ್ತಾಗಲಿಲ್ಲ. ಇನ್ನೂ ಸಹ ಸಮ್ಮಿಶ್ರ ಸರ್ಕಾರ ಹೆಚ್ಚು ದಿನ ಉಳಿಯುತ್ತೆ ಅಂತ ಅನ್ಸುತ್ತೆ. ಹೇಳಲಿಕ್ಕೆ ಆಗೋದಿಲ್ಲ. ಅವರು ಹೀಗೆ ಆದರೆ ಜಾಸ್ತಿ ದಿವಸ ಉಳಿಯೋದಿಲ್ಲ ಅಂತ ನಮ್ಮ ಇದು. ಯಾಕೆಂದರೆ ಅವರವರೇ ಒಳಗೆ ಜಗಳ ಕಚ್ಚಾಟ ಇದ್ದರೆ ಜಾಸ್ತಿ ದಿವಸ ಹೋಗೋದು ಒಳ್ಳೆಯದಲ್ಲ ಅಂತ, ಜನರಿಗೂ ಒಳ್ಳೆಯದಲ್ಲ, ಯಾರಿಗೇನು ಹೆಲ್ಪ್ ಆಗೋದಿಲ್ಲ ಅದರಿಂದ. ಸೊ ಇವಿಷ್ಟು ಮಂಗಳೂರಿನ ನಾಗರಿಕರ ಮಾತು. ಒಟ್ಟಾರೆಯಾಗಿ ಅವರ ಆಡಳಿತ ಅವಧಿ 100 ದಿನಗಳನ್ನು ದಾಟಿದರೂ ಕೂಡ ಕರಾವಳಿ ಭಾಗಕ್ಕಾಗಿರ್ಬೋದು ಅಥವಾ ಅವರ ಸರ್ಕಾರ ನಡೆಸಿರೋ ಆಡಳಿತ ಅವಧಿ ಇನ್ನೂ ಕೂಡ ಜನರನ್ನು ತಲುಪುವಲ್ಲಿ ಯಶಸ್ವಿ ಆಗಿಲ್ಲ ಅನ್ನುವಂಥದ್ದನ್ನು ಈ ಭಾಗದ ಜನ ಹೇಳ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಇದು 100 ದಿನಗಳನ್ನು ದಾಟಿದೆ. ಹಾಗಾಗಿ ಅದು ಮುಂದಕ್ಕೆ ಯಾವ ರೀತಿಯಾಗಿ ಆಡಳಿತವನ್ನು ಕುಮಾರಸ್ವಾಮಿ ಅವರು ಕೊಡ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಸುವರ್ಣ ನ್ಯೂಸ್, ಮಂಗಳೂರು.